ಫ್ರೀಡಂ ಟಿವಿ ಏನು ಆಯೋಜನೆ ಮಾಡಿದೆ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂತ ಕಾರ್ಯದಲ್ಲಿ ಎಲ್ಲರೂ ಕೂಡ ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಪಡೆದುಕೊಂಡು ಹೋಗ್ತಾ ಇದ್ರು. ಇದೀಗ ವಿಶೇಷ ವ್ಯಕ್ತಿ ಹೋರ್ವರನ್ನ ಹುಡುಕಿಕೊಂಡು ಹೋಗಿ ಪ್ರಶಸ್ತಿಯನ್ನ ಕೊಡ್ತಾ ಇರೋದು. ಇದೆ ಮೊಟ್ಟ ಮೊದಲ ಬಾರಿಗೆ ಸವಿತಾ ಅಂತ ಹೇಳಿ ಇದೆ ಬೆಂಗಳೂರಿನವರು. 7 ವರ್ಷಗಳ ಹಿಂದೆ ಅವರಿಗೆ ಒಂದು ಅಪಘಾತದಲ್ಲಿ 2 ಕಾಲುಗಳು ಅಂಗವೈಫಲ್ಯಕ್ಕೆ ತುತ್ತಾಗುತ್ತೆ. ಅದಾದ ನಂತರ ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಕಳೆದ 2 ವರ್ಷಗಳ ಹಿಂದೆ ಕೈ ಕೂಡ ಅವರಿಗೆ ಮತ್ತೊಂದು ಅಪಘಾತದಲ್ಲಿ ನೋವು ಮಾಡ್ಕೊಳ್ತಾ ಹೋಗ್ತಾರೆ. ಹೀಗೆ ಸಾಕಷ್ಟು ನೋವುಗಳನ್ನ ಎದುರಿಸ್ತಾ ಆಕೆ ಇವತ್ತು ಕೂಡ ಅಂಗವೈಫಲ್ಯದಲ್ಲಿ ಸ್ಪರ್ಶ ಇಲ್ಲದೆ ಸಾಕಷ್ಟು ಹೋರಾಟದ ಬದುಕನ್ನ ದಾಟಿ ಬಂದಿದ್ದಾರೆ. ಅವರೇ ಸವಿತಾ ಅಂತ ಹೇಳಿ ನಮ್ಮ ಮುಂದೆ ಒಂದು ಸ್ಟಾಲ್ ಅನ್ನ ಹಾಕೊಂಡಿದ್ದಾರೆ. ವೃತ್ತಿಯಲ್ಲಿ ಅವರು ಒಂದಷ್ಟು ಅಂಗವಿಕಲತೆಯನ್ನ ಕಂಡರೂ ಕೂಡ ಎಲ್ಲೋ ಒಂದ್ ಕಡೆ ಬದುಕನ್ನ ಕಟ್ಕೊಳ್ಬೇಕು, ಸ್ವಾವಲಂಬನೆ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಮಣ್ಣಿನ ಮಣಿಹಾರಗಳನ್ನ ಒಂದಷ್ಟು ಬೇರೆ ಬೇರೆ ಒಂದಷ್ಟು ಕುಶಲ ಕರ್ಮಿಗಳನ್ನ ಕಲೀಲಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಅಂತಹ ವಿಶೇಷ ವೀರ ಮಹಿಳೆ ಅಂದ್ರೆ ತಪ್ಪಾಗ್ಲಾರದು. ಇದು ಮೊಟ್ಟ ಮೊದಲ ಬಾರಿಗೆ ಫ್ರೀಡಂ ಟಿವಿ ಆಯ್ಕೆ ಮಾಡಿಕೊಂಡಿರುವಂತ ವಿಶೇಷವಾದಂತ ವಿಕಲಚೇತನ ಹೆಣ್ಣು ಮಗಳು, ಎಲ್ಲರಿಗೂ ಸ್ಫೂರ್ತಿ. ಆ ಹೆಣ್ಣು ಮಗಳು ಮಾತಾಡ್ತಾ ಹೇಳ್ತಿರ್ತಾಳೆ, ದಿಟ್ಟತನದ ಹೆಣ್ಣು ಮಗಳ ಬಗ್ಗೆ ಜೋರಾಗಿ ಚಪ್ಪಾಳೆ ಹೊಡೆದು ಗೌರವಿಸ್ತಾ ಹೋಗ್ಬೇಕಾಗಿದೆ. ಅಂತ ಹೆಣ್ಣು ಮಗಳು ಅವತ್ತೇ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಾಗಿತ್ತು, ಇಲ್ಲ ಬದುಕು ತೋರಿಸ್ಬೇಕಾಗಿದೆ ಅಂತ ಹೇಳಿ ಸ್ವಾವಲಂಬನೆಯಿಂದ ಇವತ್ತು ಕೂಡ ವೀಲ್ ಚೇರ್ ಅಲ್ಲಿ ಬಂದು ಸ್ಟಾಲ್ ಅನ್ನ ಹಾಕೊಂಡಿದ್ದಾರೆ. ನೀವು ಕೂಡ ಅಂತವರನ್ನ ನೋಡಿ ಗೌರವಿಸಬೇಕಾಗಿದೆ. ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಗಳಲ್ಲಿ ಸವಿತಾ ಅಂತಾನೆ ಸಿಗ್ತಾ ಹೋಗ್ತಾರೆ. ಅಂತಹ ಹೆಣ್ಮಗಳಿಗೆ ಇವತ್ತು ನಮ್ಮ ಫ್ರೀಡಂ ಟಿವಿಯಿಂದ ಗೌರವಿಸಿ ಪುರಸ್ಕರಿಸಲಾಗ್ತಾ ಇದೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಸವಿತಾ ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. 10 ಹಲವು ಸಮಾಜಮುಖಿ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ಮೂಲತಃ ಇವರು ಕೊರಟಗೆರೆಯ ಕೀತಾದವರು. ಇವರ ಸಮಾಜ ಸೇವೆಯನ್ನ ಪರಿಗಣಿಸಿ ನಮ್ಮ ಫ್ರೀಡಂ ಟಿವಿ ವೀರವನಿತೆ ಅವಾರ್ಡ್ 2025 ನೀಡಿ ಗೌರವಿಸ್ತಾ ಇದೆ. ಕಂಗ್ರಾಚುಲೇಷನ್ಸ್ ಅವರಿಗೆ. ನಮ್ಮ ಫ್ರೀಡಂ ಟಿವಿಯ ಫೌಂಡರ್ ನಾಗರಾಜ್ ಸರ್ ಅವಾರ್ಡ್ ಅನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಕಂಗ್ರಾಚುಲೇಷನ್ಸ್ ನಮ್ಮ ವಸಂತ ಮುರಳಿ ಅವರಿಗೆ. ಮ್ಯಾಮ್. ಸೊ ಕವಿತಾ ಇವರು ಪ್ರಾಂಶುಪಾಲರು ಹಾಗೆ ಬೆಸ್ಟ್ ಎಜುಕೇಶನಲಿಸ್ಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. 2024ರಲ್ಲಿ ಗುರುನಾಮ ಪ್ರಶಸ್ತಿಯು ಇವರ ಮುಡಿಗೇರಿದೆ. ಇವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆ ಅಪಾರ. ಈ ಒಂದು ಸೇವೆಯನ್ನ ಗುರುತಿಸಿ ನಮ್ಮ ಫ್ರೀಡಂ ಟಿವಿ ಇವರಿಗೆ ವೀರವನಿತೆ ಅವಾರ್ಡ್ 2025 ನೀಡಿ ಗೌರವಿಸ್ತಾ ಇದೆ, ಶ್ಲಾಘಿಸ್ತಾ ಇದೆ. ಎಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟಿ ಗೌರವಿಸಬೇಕು, ಶ್ಲಾಘಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಂಗ್ರಾಚುಲೇಷನ್ಸ್ ಮ್ಯಾಮ್. ನಿಮ್ಮ ಈ ಸಾಧನೆಗೆ ಈ ಒಂದು ಕಿರೀಟ ನಿಮ್ಮ ಮುಡಿಗೆ ಇರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.